ಕಿಯಾ ಸೆಲ್ಟೋಸ್ ಓನರ್ಸ್ ನಿಮಗೋಸ್ಕರ ಈ ವಿಡಿಯೋ. ಟಾಪ್ ಎಂಡ್ ವೇರಿಯಂಟ್ ನ ತಗೊಂಡ್ರೆ ನಿಮಗೆ ಬೇಕಾಗಿರೋದು ಬೇಡದಿರೋದು ಎಲ್ಲಾ ಫೀಚರ್ಸ್ ನ ಕೊಟ್ಟಿರ್ತಾರೆ. ಬೇಸ್ ವೇರಿಯಂಟ್ ತಗೊಂಡ್ರೆ ನಿಮಗೆ ಬೇಕಾಗಿರೋ ತರ ಮಾಡಿಫಿಕೇಶನ್ ಮಾಡ್ಕೋಬಹುದು ಅಂಡ್ ದೆನ್ ದುಡ್ಡು ಸಹ ಸೇವ್ ಮಾಡಬಹುದು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GMS ಕಾರ್ ಮಾಡಿಫೈಯರ್. ಇವತ್ತೊಂದು ಹೊಸ ವಿಡಿಯೋ ಜೊತೆಗೆ ಒಂದು ಹೊಸ ವೆಹಿಕಲ್. ಸೊ ಕಿಯಾ ಸೆಲ್ಟೋಸ್ ಈ ಕಸ್ಟಮರ್ ಬಂದು ಬೇಸ್ ವೇರಿಯಂಟ್ ನ ತಗೊಂಡಿದ್ರು. ಯಾಕೆ ಅಂತಂದ್ರೆ ಕಸ್ಟಮರ್ ವೆಹಿಕಲ್ ನ ಬುಕ್ ಮಾಡೋದಕ್ಕೆ ಮುಂಚೆನೆ ನಮ್ಮ ಶಾಪ್ ನ ವಿಸಿಟ್ ಮಾಡಿ ಪ್ರತಿಯೊಂದು ಆಕ್ಸೆಸರೀಸ್ ಅವೈಲಬಿಲಿಟಿ ಇದೆಯಾ ಅಂಡ್ ದೆನ್ ಕ್ವಾಲಿಟಿ ಯಾವ ತರ ಇದೆ ಪ್ರತಿಯೊಂದು ಚೆಕ್ ಮಾಡಿ ಟಾಪ್ ಎಂಡ್ ತಗೋಬೇಕು ಅನ್ಕೊಂಡಿದ್ ಕಸ್ಟಮರ್ ಬೇಸ್ ವೇರಿಯಂಟ್ ನ ತಗೊಂಡ್ರು. ಯಾಕೆ ಅಂತಂದ್ರೆ ಅವ್ರ ಅಮೌಂಟ್ ನ ಸೇವ್ ಮಾಡ್ಕೊಳ್ಳೋದಕ್ಕೋಸ್ಕರ. ಸೊ ನಾನು ಪ್ರತಿ ವಿಡಿಯೋದಲ್ಲಿ ನಿಮ್ಗೆ ಹೇಳೋದೊಂದೇ, ಬೇಸ್ ವೇರಿಯಂಟ್ ನ ಬುಕ್ ಮಾಡಿ ನಿಮ್ಮ ಹಣನ ಸೇವ್ ಮಾಡ್ಕೊಳ್ಳಿ. ಟಾಪ್ ಎಂಡ್ ತಗೊಂಡ್ರೆ ನಿಮ್ಗೆ ಬೇಕಾಗಿರೋದು ಬೇಡದಿರೋದು ಎಲ್ಲಾ ಫೀಚರ್ಸ್ ನ ಕೊಟ್ಟಿರ್ತಾರೆ. ಸೊ ಅದ್ರ ಬದಲು ಬೇಸ್ ವೇರಿಯಂಟ್ ನ ಬುಕ್ ಮಾಡಿ ನಿಮ್ಗೆ ಯಾವ ತರ ಬೇಕೋ ಆ ತರ ಮಾಡಿಫಿಕೇಶನ್ ನ ಮಾಡಿಸ್ಕೊಬಹುದು. ಸೊ ಇವತ್ತು ನಾವು ಬೇಸ್ ಟು ಟಾಪ್ ಎಂಡ್ ಕನ್ವರ್ಷನ್ ಮಾಡಿದ್ವಿ. ಏನೇನೆಲ್ಲ ಮಾಡಿಫಿಕೇಶನ್ ಮಾಡಿದೀವಿ ಅಂತ ನಾನು ನಿಮ್ಗೆ ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತೀನಿ. ಸೊ ಫಸ್ಟ್ ನಾನು ನಿಮ್ಗೆ ಫ್ರಂಟ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಫ್ರಂಟ್ ಪ್ರೊಫೈಲ್ ಅಲ್ಲಿ ಈ ವೆಹಿಕಲ್ ಅಲ್ಲಿ ನಾವು ಫಸ್ಟ್ ಲೈಟ್ ಅಪ್ಗ್ರೇಡೇಷನ್ ಮಾಡಿದ್ವಿ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಕಂಪನಿಯಿಂದ ಬರೋದು ನಾರ್ಮಲ್ ಹ್ಯಾಲೋಜನ್ ಬಲ್ಬ್ ಕೊಡ್ತಾರೆ. ಅವರು ಬಂದು ಕೊಡೋದು ಲೆಸ್ ಪವರ್ ಇರುತ್ತೆ. ಅದನ್ನ ಇಟ್ಕೊಂಡು ರೋಡ್ ಅಲ್ಲಿ ಡ್ರೈವ್ ಮಾಡೋದು ತುಂಬಾ ಕಷ್ಟ. ಸಿಟಿಯಲ್ಲಿ ಹೇಗೋ ಡ್ರೈವ್ ಮಾಡ್ಬಿಡ್ಬೋದು, ಬಟ್ ಅದೇ ಲಾಂಗ್ ಹೈವೇ ಅಂತ ಹೋದಾಗ ನಿಮ್ಗೆ ಯಾವುದೇ ರೀತಿ ಥ್ರೋ ಸಿಗೋದಿಲ್ಲ. ಯಾಕೆ ಅಂತಂದ್ರೆ ಅವರು ಸ್ಟ್ಯಾಂಡರ್ಡ್ಸ್ ಪ್ರಕಾರ ಬಲ್ಬ್ ನ ಕೊಟ್ಟಿರ್ತಾರೆ. ಬಟ್ ನಮ್ಮ ರೋಡ್ ನಿಮ್ಗೆ ಗೊತ್ತಿರೋ ಹಾಗೆ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಇರೋದಿಲ್ಲ. ಅದಕ್ಕೋಸ್ಕರ ಫಸ್ಟ್ ಇದರಲ್ಲಿ ನಾವು ಹೆಡ್ಲೈಟ್ ಅಪ್ಗ್ರೇಡೇಷನ್ ಮಾಡಿದೀವಿ. ಅದುವೇ ಜಿನೋಮ್ ಅವರ 220 ವಾಟ್ ಪ್ರೊಡ್ಯೂಸ್ ಮಾಡುವಂತ ಹೆಡ್ಲೈಟ್ ಬಲ್ಬ್. ಇದು ನಿಮಗೆ ಪವರ್ ಔಟ್ಪುಟ್ ಬಂದು 220 ವಾಟ್ ನ ಪ್ರೊಡ್ಯೂಸ್ ಮಾಡುತ್ತೆ ಅಂಡ್ ದೆನ್ ಲುಮಿನ್ಸ್ ಬಂದು ನಿಮಗೆ 21,000 ಲುಮಿನ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ ಅಂಡ್ ದೆನ್ 6,000 ಕೆಲ್ವಿನ್ ಅಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ವೈಟ್ ಕಲರ್. ಸೊ ಕಂಪನಿಯಿಂದ ಬರೋದು ಹ್ಯಾಲೋಜನ್ ಯೆಲ್ಲೋ ಕಲರ್ ಇರುತ್ತೆ. ಅದನ್ನ ನಾವು ಚೇಂಜ್ ಮಾಡಿ ವೈಟ್ ಕಲರ್ ಗೆ ಅಪ್ಗ್ರೇಡೇಷನ್ ಮಾಡಿದೀವಿ. ಹಾಗೆ ಇದರಲ್ಲಿ ಫಾಗ್ ಅಲ್ಲಿ ಡ್ರೈವ್ ಮಾಡೋದಕ್ಕೂ ಹೆಲ್ಪ್ ಆಗಬೇಕು ಕಸ್ಟಮರ್ ಗೆ ಅಂತ ಹೇಳಿ ಇದರಲ್ಲಿ ನಾವು ಯೂಸ್ ಮಾಡೋದು ಬಂದು ಮ್ಯಾಕ್ಸ್ ಲಿಂಕ್ ಅವರ ML985 ಅನ್ನೋ ಫಾಗ್ ಪ್ರೊಜೆಕ್ಟರ್. ಸೊ ಇದರಲ್ಲಿ ನಿಮಗೆ 4,300 ಕೆಲ್ವಿನ್ 4,300 ಅಂತಂದ್ರೆ ವಾರ್ಮ್ ವೈಟ್ ಕಲರ್ ಬರುತ್ತೆ. ಸೊ ಆಲ್ರೆಡಿ ನಾವು ಹೆಡ್ಲೈಟ್ ಅಲ್ಲಿ ವೈಟ್ ಕಲರ್ ನ ಹಾಕಿದೀವಿ. ಸೊ ಫಾಗ್ ಲೈಟ್ ಅಲ್ಲಿ ನಾವು ವಾರ್ಮ್ ವೈಟ್ ನ ಚೂಸ್ ಮಾಡಿದೀವಿ. ಯಾಕೆ ಅಂತಂದ್ರೆ ನಿಮ್ಗೆ ವಾರ್ಮ್ ವೈಟ್ ಒಂದು ನಿಮ್ಗೆ ಆಪೋಸಿಟ್ ಅವರಿಗೆ ತೊಂದರೆನೂ ಆಗೋದಿಲ್ಲ ಅಂಡ್ ದೆನ್ ನಿಮ್ಗೆ ಎಲ್ಲಾ ವೆದರ್ಲೂ ಸಹ ಡ್ರೈವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅಂಡ್ ದೆನ್ ಇದ್ರ ಔಟ್ಪುಟ್ ಬಂದು 150 ವಾಟ್ ನ ಪ್ರೊಡ್ಯೂಸ್ ಮಾಡುತ್ತೆ ಅಂಡ್ ದೆನ್ ನಿಮ್ಗೆ 3 ಇಂಚ್ ಇದ್ದು ಎನಫ್ ಪವರ್ ಅಂತ ಹೇಳ್ಬೋದು. ಅಂಡ್ ದೆನ್ ಈಸಿಲಿ ಥ್ರೋ ಅಂತ 400 to 500 ಮೀಟರ್ಸ್ ವರೆಗೂ ಥ್ರೋ ಸಹ ಬರುತ್ತೆ. ಅಂಡ್ ದೆನ್ ಫ್ರಂಟ್ ಪ್ರೊಫೈಲ್ ಆದ್ಮೇಲೆ ನಿಮ್ಗೆ ಸೈಡ್ ಅಂತ ಬಂದಾಗ ಕಂಪನಿಯಿಂದ ಬೇಸ್ ವೇರಿಯಂಟ್ ಆಗಿರೋದ್ರಿಂದ ಡೋರ್ ವೈಸರ್ಸ್ ನ ಕೊಟ್ಟಿರಲ್ಲ. ಇದರಲ್ಲಿ ನಾವು ಡೋರ್ ವೈಸರ್ಸ್ ನ ಅಪ್ಗ್ರೇಡೇಷನ್ ಮಾಡಿದ್ವಿ. ಹಾಗೆ ಸ್ಪೆಸಿಫಿಕ್ ಕಿಯಾಗೋಸ್ಕರ ಬರುವಂತ ರೂಫ್ ರೈಲ್ಸ್ ನ ಸಹ ಅಪ್ಗ್ರೇಡೇಷನ್ ಮಾಡಿದ್ವಿ. ಸೈಡ್ ಕ್ಲಾಡಿಂಗ್ ನ ಅಪ್ಗ್ರೇಡೇಷನ್ ಮಾಡಿದ್ವಿ ಅಂಡ್ ದೆನ್ ಪ್ರೊಟೆಕ್ಷನ್ ಗೋಸ್ಕರ ಡೋರ್ ಎಡ್ಜ್ ಗಾರ್ಡ್ ಸಹ ಅಪ್ಗ್ರೇಡೇಷನ್ ಮಾಡಿದ್ವಿ. ಅಂಡ್ ದೆನ್ ಎಲ್ಲಾ ವಿಂಡೋ ಗ್ಲಾಸ್ ಅಲ್ಲೂ ಮೇನ್ ಆಗಿ ಇದ್ರಲ್ಲಿ ನಾವು ಸನ್ ಫಿಲ್ಮ್ ನ ಅಪ್ಗ್ರೇಡೇಷನ್ ಮಾಡಿದ್ವಿ. ಸೊ ನೀವು ಯಾವುದೇ ಸನ್ ಫಿಲ್ಮ್ ನ ಚೂಸ್ ಮಾಡಬೇಕಾದಾಗ ಒಳ್ಳೆ ಕ್ವಾಲಿಟಿನ ಚೂಸ್ ಮಾಡಿ. ಯಾಕೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ನಿಮ್ಗೆ ಇವತ್ತು ಕಾಪಿ ಪ್ರಾಡಕ್ಟ್ಸ್ ಆಗಬಹುದು ಅಥವಾ ಲೋಕಲ್ ಪ್ರಾಡಕ್ಟ್ಸ್ ಆಗಬಹುದು ತುಂಬಾ ಇದೆ. ಅದನ್ನ ಹಾಕಿ ನೀವು ಜಸ್ಟ್ ಶೋಗೋಸ್ಕರ ಹಾಕ್ಬೇಕು. ಅದರಿಂದ ಯಾವುದೇ ರೀತಿ ಹೆಲ್ಪ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅದು ಲೋಕಲ್ ಇರೋದ್ರಿಂದ ನಿಮ್ಗೆ ಹೀಟ್ ರಿಜೆಕ್ಷನ್ ಅವಾಯ್ಡ್ ಮಾಡೋದಿಲ್ಲ. ಇದರಲ್ಲಿ ಯೂಸ್ ಮಾಡೋದು ಬಂದು ಸನ್ ಫಿಲ್ಮ್ ನ ಯೂಸ್ ಮಾಡಿದೀವಿ. ಸೊ ಸನ್ ಕೂಲ್ ಯಾಕೆ ಅಂತಂದ್ರೆ ಇದರಲ್ಲಿ ನಿಮ್ಗೆ 59% ಹೀಟ್ ರಿಜೆಕ್ಷನ್ ಬರುತ್ತೆ. ಸೊ ವಿತ್ 70% ವಿಸಿಬಿಲಿಟಿ. ಕೆಲವರು ಜನ ಏನ್ ಅನ್ಕೊಂಡಿರ್ತಾರೆ, ಜಾಸ್ತಿ ಡಾರ್ಕ್ ಹಾಕಿದ್ರೆ ಜಾಸ್ತಿ ಕೂಲಿಂಗ್ ಬರುತ್ತೆ ಅನ್ಕೊಂಡಿರ್ತಾರ. ಅದೆಲ್ಲ ಸುಳ್ಳು. ಸೊ ನಿಮ್ಗೆ ಬಂದು ವಿಸಿಬಿಲಿಟಿ 70% ಇರುತ್ತೆ ಅಂಡ್ ದೆನ್ ಯುವಿ ರಿಜೆಕ್ಷನ್ ಬಂದು 99% ಇರುತ್ತೆ ಅಂಡ್ ದೆನ್ ಹೀಟ್ ರಿಜೆಕ್ಷನ್ ಇದನ್ನ ನೀವು ಯಾವತ್ತೂ ಅಬ್ಸರ್ವ್ ಮಾಡಬೇಕಾಗಿರೋದು, ಚೆಕ್ ಮಾಡಬೇಕಾಗಿರೋದು ಯಾವುದೇ ಸನ್ ಫಿಲ್ಮ್ ನ ಪರ್ಚೇಸ್ ಮಾಡೋಕ್ ಮುಂಚೆ. ಇದರಲ್ಲಿ ಬಂದು 59% ಹೀಟ್ ರಿಜೆಕ್ಷನ್ ಬರೋದ್ರಿಂದ ಒಳ್ಳೆ ಹೀಟ್ ರಿಜೆಕ್ಷನ್ ಇರುತ್ತೆ. ಒಳಗಡೆ ನಿಮಗೆ ಕಾರ್ ಅಲ್ಲಿ ಯಾವಾಗಲೂ ಕೂಲಿಂಗ್ ಇರುತ್ತೆ ಅಂಡ್ ದೆನ್ AC ಕನ್ಸಂಪ್ಷನ್ ಕಡಿಮೆ ಆಯ್ತು ಅಂತಂದ್ರೆ ಆಬ್ವಿಯಸ್ಲಿ ನಿಮ್ಮ ಮೈಲೇಜ್ ಇನ್ಕ್ರೀಸ್ ಆಗುತ್ತೆ. ಸೈಡ್ಸ್ ಬ್ಯಾಕ್ ಎಲ್ಲ ಇದರಲ್ಲಿ ಸನ್ ಕೂಲ್ ಯೂಸ್ ಮಾಡಿದ್ವಿ. ಹಾಗೆ ಫ್ರಂಟ್ ಅಲ್ಲೂ ಸಹ ನಾವು ಸನ್ ಕೂಲ್ ಯೂಸ್ ಮಾಡಿದ್ವಿ. ಕೆಲವರು ಏನ್ ಮಾಡ್ತಾರೆ, ಸೈಡ್ಸ್ ಬ್ಯಾಕ್ ಹಾಕೋದನ್ನೇ ತಗೊಂಡೋಗಿ ಫ್ರಂಟ್ ಗೆ ಹಾಕ್ತಾರೆ. ಅವಾಗ ನಿಮಗೆ ವಿಸಿಬಿಲಿಟಿ ಪ್ರಾಬ್ಲಮ್ ಆಗೋದು. ಸೊ ಫ್ರಂಟ್ ಗೆ ನಿಮಗೆ ಯಾವಾಗಲೂ ಮೇಕ್ ಶೋರ್ ಮಾಡ್ಕೊಳ್ಳಿ ಆಂಟಿ ಗ್ಲೇರ್ ಪ್ರಾಪರ್ಟಿ ಇರುವಂತ ಸನ್ ಫಿಲ್ಮ್ ನ ಚೂಸ್ ಮಾಡಿ. ಇದರಲ್ಲಿ ನಾವು ಆಂಟಿ ಗ್ಲೇರ್ ಪ್ರಾಪರ್ಟಿ ಇರುವಂತ ಸನ್ ಫಿಲ್ಮ್ ನ ಅಪ್ಗ್ರೇಡೇಷನ್ ಮಾಡಿದ್ವಿ. ಇದು ನಿಮಗೆ 91% ಹೀಟ್ ರಿಜೆಕ್ಷನ್ ಕೊಡುತ್ತೆ. ಸೊ ಸನ್ ಫಿಲ್ಮ್ ಆದ್ಮೇಲೆ ರೇರ್ ಪ್ರೊಫೈಲ್ ಅಂತ ಬಂದ್ರೆ ಇದರಲ್ಲಿ ನಾವು ರಿಫ್ಲೆಕ್ಟರ್ ಲೈಟ್ಸ್ ನ ಅಪ್ಗ್ರೇಡೇಷನ್ ಮಾಡಿದ್ವಿ. ಹಾಗೆ ಇದರಲ್ಲಿ ಸ್ಪಾಯ್ಲರ್ ಕೊಟ್ಟಿರಲಿಲ್ಲ ಬೇಸ್ ವೇರಿಯಂಟ್ ಆಗಿರೋದ್ರಿಂದ. ಸೊ ಅದಕ್ಕೆ ಒಂದು ಲುಕ್ ನ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ಒಂದು ಏರೋಡೈನಾಮಿಕ್ಸ್ ಗೋಸ್ಕರ ಇದರಲ್ಲಿ ನಾವು ಸ್ಪಾಯ್ಲರ್ ಸಹ ಅಪ್ಗ್ರೇಡ್ ಮಾಡಿದೀವಿ. ಸೊ ಎಕ್ಸ್ಟೀರಿಯರ್ ಆಯ್ತು. ನಿಮ್ಗೆ ಮೇನ್ ಆಗಿ ನಾನು ಇಂಟೀರಿಯರ್ ಅಲ್ಲಿ ತೋರಿಸ್ತೀನಿ. ಸೊ ಇಂಟೀರಿಯರ್ ಅಲ್ಲಿ ಏನೇನೆಲ್ಲ ಅಪ್ಗ್ರೇಡೇಷನ್ ಮಾಡಿದೀವಿ ಅಂತಂದ್ರೆ, ಫಸ್ಟ್ ನೀವು ಡ್ರೈವ್ ಮಾಡಬೇಕಾದಾಗ ಒಂದು ಒಳ್ಳೆ ಪೀಸ್ಫುಲ್ ಆಂಬಿಯನ್ಸ್ ಬೇಕು ಅಂತ ಇದರಲ್ಲಿ ನಾವು ಕಾರ್ಡಿ ಅವರ ಆಂಬಿಯಂಟ್ ಲೈಟ್ ನ ಚೂಸ್ ಮಾಡಿದೀವಿ. ಸೊ ಇದು ನಿಮ್ಗೆ 2 ಡ್ಯಾಶ್ ಬೋರ್ಡ್ ಅಲ್ಲಿ ಮತ್ತೆ 4 ಡೋರ್ ಪ್ಯಾಡ್ ಅಲ್ಲಿ ಬರುತ್ತೆ ಅಂಡ್ ದೆನ್ ಆಪ್ ಕಂಟ್ರೋಲ್ ಬರೋದ್ರಿಂದ ಕಂಪ್ಲೀಟ್ RGB ಕಲರ್ ಆಪ್ಷನ್ಸ್ ಇರುತ್ತೆ. ಅಂಡ್ ನೀವು ಸಿಂಗಲ್ ಕಲರ್ ಬೇಕಾದ್ರೂ ಚೂಸ್ ಮಾಡಬಹುದು, ಮಲ್ಟಿ ಕಲರ್ ಬೇಕಾದ್ರೂ ಮಾಡಬಹುದು. ಮೋರ್ ದನ್ 220 ಪ್ಯಾಟರ್ನ್ಸ್ ನ ಕೊಟ್ಟಿರೋದ್ರಿಂದ ನಿಮ್ಗೆ ಯಾವ ಪ್ಯಾಟರ್ನ್ ಅಲ್ಲಿ ಬೇಕಾದ್ರೂ ಆಂಬಿಯಂಟ್ ಲೈಟ್ ನ ನೀವು ಸೆಟ್ ಮಾಡಬಹುದು. ಹಾಗೆ ಇದರಲ್ಲಿ ನಾವು ಜರ್ನಿ ಮಾಡಬೇಕಾದಾಗ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಆಡಿಯೋ. ಸೊ ಅದಕ್ಕೋಸ್ಕರ ಇದರಲ್ಲಿ ಸ್ಟಾಕ್ ಅಲ್ಲಿ ಕೊಟ್ಟಿದ್ದಂತ ಬೇಸಿಕ್ ಪೇಪರ್ ಕೋನ್ ಸ್ಪೀಕರ್ಸ್ ನ ನಾವು ರಿಮೂವ್ ಮಾಡಿ ಇದರಲ್ಲಿ ನಾವು ಮೊರೆಲ್ ಅವರ ಕಿಯಾ ಸ್ಪೆಸಿಫಿಕ್ ಸ್ಪೀಕರ್ಸ್ ನ ಅಪ್ಗ್ರೇಡೇಷನ್ ಮಾಡಿದೀವಿ. ಸೊ ಇದು ನಿಮ್ಗೆ ಯಾವುದೇ ರೀತಿ ವೈರ್ ಕಟ್ಟಿಂಗ್ ಆಗ್ಬೋದು, ಸ್ಕಿನ್ನಿಂಗ್ ಆಗ್ಬೋದು, ಯಾವುದೇ ರೀತಿ ಬರೋದಿಲ್ಲ. ಯಾಕೆಂದ್ರೆ ಇದು ಕಂಪ್ಲೀಟ್ ಪ್ಲಗ್ ಆನ್ ಪ್ಲೇ ಬರುತ್ತೆ. ಕಿಯಾ ವೆಹಿಕಲ್ ಗೋಸ್ಕರನೇ ಮಾಡಿರುವಂತ ಸ್ಪೀಕರ್ಸ್ ಇದು. ಸೊ ಹಾಗಾಗಿ ಕಂಪ್ಲೀಟ್ ಪ್ಲಗ್ ಆನ್ ಪ್ಲೇ ಬರುತ್ತೆ. ಸೊ ಫ್ರಂಟ್ ಅಲ್ಲಿ ಕಾಂಪೋನೆಂಟ್ ಅನ್ನ ಚೂಸ್ ಮಾಡಿದೀವಿ, ರೇರ್ ಅಲ್ಲಿ ಕೋಆಕ್ಸಲ್ ಅನ್ನ ಚೂಸ್ ಮಾಡಿದೀವಿ ಅಂಡ್ ದೆನ್ ಸ್ಪೀಕರ್ಸ್ ನ ಅಪ್ಗ್ರೇಡ್
ಅಪ್ಗ್ರೇಡೇಷನ್ ಮಾಡೋದಕ್ಕಿಂತ ಮುಂಚೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಡ್ಯಾಂಪಿಂಗ್ ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಈ ವೆಹಿಕಲ್ ಅಲ್ಲಿ ನಾವು ಇನ್ನರ್ ಅಲ್ಲಿ ಆಲ್ಪೈನ್ 2.2 mm ಡ್ಯಾಂಪಿಂಗ್ ನ ಯೂಸ್ ಮಾಡಿದೀವಿ ಅಂಡ್ ದೆನ್ ಔಟರ್ ಅಲ್ಲಿ ಬಂದು ಮೋಕೋದವರ ಫೋಮ್ ಡ್ಯಾಂಪಿಂಗ್ ನ ಯೂಸ್ ಮಾಡಿದೀವಿ. ಸೊ ಮೋಕೋ ಫೋಮ್ ಡ್ಯಾಂಪಿಂಗ್ ಬಂದು ನಿಮಗೆ 4.4 mm ಥಿಕ್ನೆಸ್ ನ ಬರುತ್ತೆ. ಫೋಮ್ ಡ್ಯಾಂಪಿಂಗ್ ಏನಕ್ಕೆ ಅಂತಂದ್ರೆ ನಿಮಗೆ ಯಾವುದೇ ರೀತಿ ಫ್ರೀಕ್ವೆನ್ಸಿ ಲಾಸ್ ಆಗೋದಿಲ್ಲ ಅಂಡ್ ದೆನ್ ಇರೋ ಸ್ಪೀಕರ್ಸ್ ಇಂದ ನಿಮಗೆ ಎಕ್ಸಿಸ್ಟಿಂಗ್ ಸ್ಪೀಕರ್ಸ್ ಅಲ್ಲಿ ನಿಮಗೆ ಇನ್ನ ಒಂದು 20-30% ಎನ್ಹಾನ್ಸ್ಡ್ ಆಗಿ ಕೇಳುತ್ತೆ. ಹೊರಗಡೆ ನಾಯ್ಸ್ ಒಳಗಡೆ ಬರೋದು, ಒಳಗಡೆ ನಾಯ್ಸ್ ಹೊರಗಡೆ ಬರೋದಿಲ್ಲ. ಅಂಡ್ ದೆನ್ ಈ ವೆಹಿಕಲ್ ಅಲ್ಲಿ ಇನ್ನ ಸಣ್ಣ ಪುಟ್ಟ ಆಕ್ಸರೀಸ್ ಅಂದ್ರೆ ನಿಮಗೆ ಡಿಕ್ಕಿ ಮ್ಯಾಟ್ ಆಗ್ಬಹುದು, ಡೋರ್ ಎಡ್ಜ್ ಗಾರ್ಡ್ಸ್ ಗಳಾಗಬಹುದು, ಇದನ್ನೆಲ್ಲಾನು ಅಪ್ಗ್ರೇಡೇಷನ್ ಮಾಡಿದೀವಿ. ಅಂಡ್ ದೆನ್ ಮೇನ್ ಆಗಿ ಇದು ಬೇಸ್ ವೇರಿಯಂಟ್ ಆಗಿರೋದ್ರಿಂದ ಆಡಿಯೋ ಕಂಟ್ರೋಲ್ಸ್ ಮತ್ತೆ ಕ್ರೂಸ್ ಕಂಟ್ರೋಲ್ ಎರಡು ಸಹ ಕೊಟ್ಟಿರಲ್ಲ. ಇದರಲ್ಲಿ ನಾವು ಆಡಿಯೋ ಕಂಟ್ರೋಲ್ ಸಹ ಅಪ್ಗ್ರೇಡೇಷನ್ ಮಾಡಿದೀವಿ ಅಂಡ್ ದೆನ್ ಕ್ರೂಸ್ ಕಂಟ್ರೋಲ್ ಸಹ ಆಕ್ಟಿವೇಟ್ ಮಾಡಿ ಕೊಟ್ಟಿದೀವಿ. ಸೊ ನೋಡಿದ್ರಲ್ಲ, ಇದೇ ರೀತಿ ನಿಮ್ಮ ವೆಹಿಕಲ್ ಬೇಸ್ ವೇರಿಯಂಟ್ ನ ಟಾಪ್ ಅಂಡ್ ಕನ್ವರ್ಷನ್ ಮಾಡಬೇಕು ಅಂತಂದ್ರೆ GMS ಕಾರ್ ಮಾಡಿಫೈರ್ಸ್ ನ ವಿಸಿಟ್ ಮಾಡಿ ಅಂಡ್ ದೆನ್ ಬೆಸ್ಟ್ ಆಫರ್ಸ್ ನ ಪಡ್ಕೊಳ್ಳಿ. ಚೇರ್ಸ್ ಗೈಸ್.